ಇವತ್ತು JDS ಪಕ್ಷದ ಏನು ಕುಟುಂಬ ರಾಜಕಾರಣ ಅಂತ ಅಮಿತ್ ಶಾ ಹೇಳ್ತಾ ಇದ್ದಾರೆ. ಯಾರು ಕೂಡ ಬ್ಯಾಕ್ ಡೋರ್ ಇಂದ ರಾಜಕಾರಣ ಮಾಡ್ತಾ ಇಲ್ಲ. ಎಲ್ಲ ಚುನಾವಣೆಯಲ್ಲಿ ನಿಂತು ಗೆದ್ದು ಬಂದಿರತಕ್ಕಂಥದ್ದಿದೆ. ಬಿಜೆಪಿಯಲ್ಲೂ ಕೂಡ ಅನೇಕರು ಅವರ ತಂದೆ ಮತ್ತು ಅವರ ಕುಟುಂಬದ ಹೆಸರು ಹೇಳಿಕೊಂಡು ಮತ್ತು ಅವರ ತಂದೆ ಬದುಕಿರೋ ಹಾಗೇನೆ ಅವರು ಕೂಡ ಮಕ್ಕಳುಗಳು ರಾಜಕೀಯ ಮಾಡ್ತಾ ಇದ್ದಾರೆ. ಯಡಿಯೂರಪ್ಪನವರು ಮಗ ಅನೇಕರು ಇದಕ್ಕೆ ನಿದರ್ಶನ ಇದೆ. ಹಾಗಾಗಿ ಅವರು ಯಾವ ದಾಟಿಲಿ ಪಾಪ ಅಮಿತ್ ಶಾ ಅವರು ಗಾಬರಿ ಆಗಿದ್ದಾರೋ ಗೊತ್ತಿಲ್ಲ. ಕರ್ನಾಟಕದಲ್ಲಿ ಬಿಜೆಪಿ ಕೊಟ್ಟಂತ ಅವಕಾಶ ಏನಿತ್ತು, ಬಲವಂತವಾಗಿ ತಗೊಂಡಂತ ಅವಕಾಶ ಅದು ಸಫಲ ಆಗಿಲ್ಲ. ಜನಕ್ಕೆ ವಿಶ್ವಾಸ ಬಂದಿಲ್ಲ. ಬೆಂಗಳೂರಿನಲ್ಲಿ ರಸ್ತೆಯಿಂದ ಹಿಡಿದು ಹಳ್ಳಿಗಳ ಕಡೆ ವಿದ್ಯುತ್ ಶಕ್ತಿ ಕೊರತೆಯಿಂದ ಹಿಡಿದು ಪ್ರತಿಯೊಂದು ಜನಕ್ಕೆ ಬಹಳ ಕಿರುಕುಳ ಆಗಿದೆ. ಇವತ್ತು ಗ್ಯಾಸ್ ಆಗಲಿ ಅಥವಾ ಕೇಂದ್ರ ಸರ್ಕಾರದ ರಾಜ್ಯಕ್ಕೆ ಕೊಡ್ತಿರ್ತಕ್ಕಂಥ ನೆರವಾಗಲಿ ಯಾವುದು ಕೂಡ ಕ್ರಮಬದ್ಧವಾಗಿಲ್ಲ ಅನ್ನೋದು ಸಾಮಾನ್ಯ ಜನಕ್ಕೆ ಅರ್ಥ ಆಗಿದೆ. ಆ ಕಾರಣದಿಂದ ಸ್ಥಳೀಯ ಪ್ರಾದೇಶಿಕ ಕನ್ನಡದ ಪಕ್ಷ JDSಗೆ ಒಲವು ತೋರ್ತಾ ಇದ್ದಾರೆ ಜನ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿದೆ. ಆ ನಿಟ್ಟಿನಲ್ಲಿ ಅಮಿತ್ ಶಾ ಅವರು ಈ ಥರ ಮಾತಾಡ್ತಾ ಇರ್ಬೋದು. ಸನ್ಮಾನ್ಯ ಕಂದಾಯ ಸಚಿವರು ಅಶೋಕ್ ಅವರು ಮಂಡ್ಯ ಜಿಲ್ಲೆಯಲ್ಲಿ ಇರಲಿಲ್ಲ. ಅವರು ಇವರಿದ್ರು, ಯಾರು ನಾರಾಯಣಗೌಡರು ಇದ್ರು ಮತ್ತು ಗೋಪಾಲಯ್ಯನವರು ಇನ್ಚಾರ್ಜ್ ಮಿನಿಸ್ಟರ್ ಇದ್ರು. ಈಗ 11th ಅವರ್ಲಿ ಅವ್ರನ್ನ ಮಂಡ್ಯ ಇನ್ಚಾರ್ಜ್ಗೆ ಹಾಕಿದ್ರು. 3 ದಿವಸಕ್ಕೆ ಅವ್ರ ಮೇಲೆ ಅಪನಂಬಿಕೆ ಇಟ್ಕೊಂಡು ತೆಗೆದಿದ್ದಾರೆ. ಅವರ ಆಂತರಿಕ ಪಕ್ಷದೊಳಗಡೆ ಅವ್ರ ಬಗ್ಗೆ ಇರತಕ್ಕಂಥ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ ಆ ಪಕ್ಷದ ಮುಖಂಡರುಗಳು ಮತ್ತು ನಾಯಕರುಗಳು. ಹಾಗಾಗಿ ಆ ಪಕ್ಷದ ವಿಚಾರವಾಗಿ ನಾನು ಚರ್ಚೆ ಮಾಡಕ್ಕೆ ಇಷ್ಟಪಡೋದಿಲ್ಲ. ನಾನು ಹೇಳೋದಾದ್ರೆ ಸುಮಲತಾ ಅವರಿಗೆ ಯಾವುದೇ ರಾಜಕೀಯ ಪಕ್ಷಗಳು ಅಕ್ರೆ ತೋರಿಸ್ತಾ ಇಲ್ಲ ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಬಿಜೆಪಿ ಸೇರಕ್ಕೂ ಅನೇಕ ಕಂಡೀಷನ್ಗಳು ಹಾಕಿದ್ರು. ಬಿಜೆಪಿ ಪಕ್ಷದವರು ಅವರಿಗೆ ಮಾನ್ಯತೆ ಕೊಡಲಿಲ್ಲ ಅನ್ನೋದು ನಮಗಿರೋ ವರ್ತಮಾನ ಆಗಿದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ಆ ವಿಶ್ವಾಸ ಕಳ್ಕೊಂಡಿದ್ದಾರೆ. ಹಾಗಾಗಿ ಏನು ಬರೋದ್ರಿಂದ ಪ್ರಯೋಜನ ಇಲ್ಲ ಅನ್ನೋ ಅಭಿಪ್ರಾಯಕ್ಕೆ ಆ ಪಕ್ಷಗಳು ಬಂದಿದೆ ಅನ್ನೋದು ಮೇಲ್ನೋಟಕ್ಕೆ ಕಂಡು. DK ಶಿವಕುಮಾರ್ ಅಡ್ಗಾಲಾಗಿದ್ರು ಅಥವಾ ಇನ್ನೂ ಯಾರ್ಯಾರು ಕೈವಾಡಗಳಿದೆಯೋ ನನಗೆ ಗೊತ್ತಿರೋ ಹಾಗೆ ಚಲರಾಯಸ್ವಾಮಿ ಕೂಡ ವಿರೋಧ ಮಾಡ್ತಾ ಇದ್ದಾರೆ ಸ್ಥಳೀಯವಾಗಿ ಮಂಡ್ಯದಲ್ಲಿ ಅಂತ ಮಾಹಿತಿ ಇದೆ. ಹಾಗಾಗಿ ಒಟ್ಟಾರೆ ಅವರ ಒಂದು ಕಾರ್ಯವೈಖರಿ ಮತ್ತು ಜನಸ್ಪಂದನೆ ಪೂರ್ಣ ಪ್ರಮಾಣದಲ್ಲಿ ಕಳ್ಕೊಂಡಿರೋದ್ರಿಂದ ಯಾವುದೇ ರಾಜಕೀಯ ಪಕ್ಷಗಳು ಆಸಕ್ತಿ ತೋರಿಸ್ತಿಲ್ಲ ಅನ್ನೋದು ಮೇಲ್ನೋಟಕ್ಕಿದೆ. ಪಾಪ ಇಲ್ಲ ಆ ಒಂದು ಮನೋಸ್ಥಿತಿಲಾಗ್ಲಿ ಅಥವಾ ಆ ಒಂದು ಪರಿಸ್ಥಿತಿಲಾಗ್ಲಿ ಜನ ಇಲ್ಲ. ಈಗಾಗಲೇ ಅವ್ರಿಗೆ ಅವಕಾಶ ಕೊಟ್ಟು 3.5 ವರ್ಷ ಕಳೆದಿದೆ. ಅವರಿಂದ ಆಗಿರೋ ಲಾಭ ಏನು ಮಂಡ್ಯ ಜಿಲ್ಲೆಗೆ ಅನ್ನೋದು ಜನ ಚರ್ಚೆ ಮಾಡ್ತಾ ಇದ್ದಾರೆ. ಮಂಡ್ಯ ಜಿಲ್ಲೆಯನ್ನು ಪ್ರತಿನಿಧಿಸುವ ವಿಚಾರದಲ್ಲಿ, ಮಂಡ್ಯದಲ್ಲಿ ಅಭಿವೃದ್ಧಿ ಕಾರ್ಯಗಳ ವಿಚಾರದಲ್ಲಿ ಸಂಪೂರ್ಣವಾಗಿ ಫೇಲ್ಯೂರ್ ಆಗಿದ್ದಾರೆ ಅಂತ ಹೇಳ್ತಾರೆ ಸರ್. 100ಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಸರ್ ಸುಮಲತಾ ಅವರಿಗೆ? ಅವರು ಅಧಿಕಾರಿಗಳ ಮೀಟಿಂಗ್ನಲ್ಲಿ ಬಂದು ಕುತ್ಕೊಂಡು ದಿಶಾ ಮೀಟಿಂಗ್ ಮಾಡಿರೋದ್ರಲ್ಲಿ ಫಸ್ಟ್ ಪ್ರೈಸ್ ಕೊಡ್ತೀನಿ, ದಿಶಾ ಮೀಟಿಂಗ್ ಮಾಡಿರೋದ್ರಲ್ಲಿ ಅಷ್ಟೇ. ಬಟ್ ಯಾವುದೇ ಮತದಾರರನ್ನ ಭೇಟಿ ಮಾಡೋದಾಗ್ಲಿ ಅಥವಾ ಮತದಾರರ ಒಂದು ಕಷ್ಟ ಕೇಳೋದಾಗ್ಲಿ ಅಥವಾ ಮತದಾರನ ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡೋದಾಗ್ಲಿ ಅವರು ಈ ಜಿಲ್ಲೆಯಲ್ಲಿ ಮಾಡಿಲ್ಲ. ಬೇರೆ ಅಧಿಕಾರಿಗಳು ಮೀಟಿಂಗ್ ಮಾಡಿಬಿಟ್ಟು ಹೋದ್ರೆ ಸಾಕು ಅನ್ನೋ ಅಭಿಪ್ರಾಯ ಹೊಂದಿರತಕ್ಕಂಥವ್ರವರು. ಹಾಗಾಗಿ ಅವ್ರಿಗೆ ಮಾರ್ಕ್ಸ್ ಕೊಡೋಕೆ ಅವ್ರು ಜನದ ಹತ್ರಕ್ಕೆ ಹೋಗೇ ಇಲ್ವಲ್ಲ. ಎಲ್ಲಿ ಮಾರ್ಕ್ಸ್ ಕೊಡಲಿ? ಮಾರ್ಕ್ಸ್ ಕೊಡೋಕ್ಕಾಗೋದಿಲ್ಲ. ಯಾಕೆಂದ್ರೆ ಅವ್ರು ಜನದ ಹತ್ರಕ್ಕೆ ಹೋಗೇ ಇಲ್ಲ. ಗೆದ್ದ ಮೇಲೆ ಅಟ್ಲೀಸ್ಟ್ ಜನ ವೋಟ್ ಹಾಕಿರೋರಿಗೆ ಒಂದು ಕೃತಜ್ಞತೆ ಹೇಳೋ ಒಂದು ಕಾರ್ಯಕ್ರಮನೂ ಕ್ಷೇತ್ರಗಳಿಗೆ ಹೋಗಿಲ್ಲ ಅವರು. ಹಾಗಾಗಿ ಸಂಪೂರ್ಣ ಝೀರೋ. ಮತದಾರರ ಬಳಿ ಹೋಗದೇ ಇರೋರು ಹೇಗೆ ಮಾರ್ಕ್ಸ್ ತಗೊಳಕ್ ಸಾಧ್ಯ? 0 ಮಾರ್ಕ್ಸ್.